ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೋಯಿಂಗ್ ವಿಮಾನ ಪತನ ಇದೇ ಮೊದಲು. ಅನೇಕ ವಿಮಾನ ಪತನ ಆಗಿದ್ದಾವೆ, ಆದರೆ ಬೋಯಿಂಗ್ ವಿಮಾನ ಪತನ ಇದೇ ಮೊದಲು. ಬೋಯಿಂಗ್ ವಿಮಾನ ಪತನ ಆಗಿರುವಂಥದ್ದು ಇದೇ ಮೊದಲು ಅಂತ ಒಂದು ಕಡೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತನಿಖೆಗೆ ಬೋಯಿಂಗ್ ಸಂಸ್ಥೆ ಅಧಿಕಾರಿಗಳು ಈಗ ಒಂದು ಕಡೆ ಸಾಥ್ ಕೊಡ್ತಾ ಇದ್ದಾರೆ. ವಿಮಾನ ದುರಂತ ಸಂಬಂಧ ತನಿಖೆಗೆ ಒಂದು ಕಡೆ ನೆರವನ್ನು ಕೊಡಲೇಬೇಕಾಗ್ತದೆ ಅಧಿಕಾರಿಗಳು. ಬೋಯಿಂಗ್ ಅಧಿಕಾರಿಗಳು ಆಗಮಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇದು ಬೋಯಿಂಗ್ ವಿಮಾನ ಇದೆ. ಬೋಯಿಂಗ್ 787 ಅಂತ ಏರ್ ಇಂಡಿಯಾ ಕಂಪನಿಯ ಬೋಯಿಂಗ್ 787 ವಿಮಾನ ದುರಂತ ಆಗಿರುವಂಥದ್ದು ನಿನ್ನೆ. ಈ ದುರಂತದಿಂದ ಕಂಪನಿಯ ವಿಶ್ವಾಸಾರ್ಹತೆಗೂ ಸಾಕಷ್ಟು ಧಕ್ಕೆ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ವಿಮಾನ ಪತನಗಳು ಈ ಹಿಂದೆ ಅನೇಕ ನಡೆದಿಲ್ಲ ಅಂತಿಲ್ಲ. ಆದರೆ ಈ ವಿಮಾನ ಏನಿತ್ತಲ್ಲ, ನಿನ್ನೆ ದುರಂತಕ್ಕೆ ಒಳಗಾಯ್ತಲ್ಲ, ಈ ವಿಮಾನ ಏರ್ ಇಂಡಿಯಾ ಕಂಪನಿದ್ದು. ಅದ್ರ ಜೊತೆಗೆ ಬೋಯಿಂಗ್ ಅನ್ನುವಂಥದ್ದು, ಬೋಯಿಂಗ್ 787 ಅನ್ನುವಂತಹ ಒಂದು ವಿಮಾನ ಇದು. ಹಾಗಾಗಿ ಒಂದು ಕಡೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬೋಯಿಂಗ್ ವಿಮಾನ ಇದೇ ಮೊದಲು ದುರಂತಕ್ಕೆ ಈಡಾಗಿದ್ದು ಅಂತ. ಅಂದರೆ ಈಗ ಬೇರೆ ಬೇರೆ ವಿಮಾನಗಳು ಅನೇಕ ಸಂದರ್ಭದಲ್ಲಿ ಆಗಿದಾವಲ್ಲ, ಆದರೆ ಇದು ಬೋಯಿಂಗ್ ವಿಮಾನ ಇದೇ ಮೊದಲು ಆಗಿದ್ದು ಅಂದರೆ ಯಾಕೆ ಆಯಿತು? ಇದಕ್ಕೂ ಕಾರಣ ಹುಡುಕಲೇಬೇಕಾಗ್ತದೆ. ಹಾಗಾಗಿ ಸಂಬಂಧಪಟ್ಟಂತಹ ಬೋಯಿಂಗ್ ಅಧಿಕಾರಿಗಳು ತನಿಖೆಗೂ ಸಹಕರಿಸಬೇಕು. ಅದ್ರ ಜೊತೆಗೆ ಆಲ್ರೆಡಿ CEO ಏನಿದ್ದಾರಲ್ಲ ಕ್ಯಾಂಪೆಲ್, ಅವರು ಕೂಡ ಈಗ ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 241 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ NDRF ಸಿಬ್ಬಂದಿ ಮೊಕಂ ಹೂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅವಘಡ ಪ್ರದೇಶದಲ್ಲಿ NDRF ಒಂದು ಕಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವಶೇಷಗಳ ಪತ್ತೆ ಕಾರ್ಯದಲ್ಲಿ ರಾಷ್ಟ್ರೀಯ ವಿಪತ್ತು ನಿಗ್ರಹ ದಳದವರು ಈಗ ಅಲ್ಲಿ ಮೊಕಂ ಹೊಡಿದ್ದಾರೆ. ಶ್ವಾನ ದಳದ ಮೂಲಕ ಒಂದು ಕಡೆ ಆಪರೇಷನ್ ಮುಂದುವರಿತಾ ಇದೆ. ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ CEO ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಬೋಯಿಂಗ್ ಸಂಸ್ಥೆಯ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಅದಕ್ಕೊಂದು ಸೊಲ್ಯೂಷನನ್ನು ಹುಡುಕ್ತಾರೆ. ಅದರ ಜೊತೆಗೆ ವಿಮಾನದಲ್ಲೇ ಬ್ಲ್ಯಾಕ್ ಬಾಕ್ಸ್ಗಳು ಏನಿರ್ತಾವಲ್ಲ ಗೊತ್ತಾಗುತ್ತೆ, ಅದರಲ್ಲೆಲ್ಲ ರೆಕಾರ್ಡ್ ಆಗಿರ್ತದೆ. ಹೆಂಗಾಯಿತು, ಯಾಕಾಯಿತು, ಇದಕ್ಕೆ ನಿಖರವಾದಂಥ ಕಾರಣ ಏನು ಎಲ್ಲವೂ ಕೂಡ ಗೊತ್ತಿರ್ತದೆ. ಆಮೇಲೆ ಇದರಲ್ಲಿ ಯಾರ್ದಾದ್ರು ನಿರ್ಲಕ್ಷ್ಯ ಏನಾದರೂ ಇತ್ತಾ? ಯಾಕಂದರೆ ತಾಂತ್ರಿಕ ದೋಷಗಳು ಇದ್ದಿದ್ದು ಮೊದಲೇ ಗೊತ್ತಿತ್ತ ಇವರಿಗೆ? ತಾಂತ್ರಿಕ ದೋಷ ಗೊತ್ತಿದ್ದು ವಿಮಾನ ಹಾರಾಟ ಏನಾದರೂ ಮಾಡಿದ್ರಾ? ಈ ಥರನೂ ಸಹಜವಾಗಿ ಪ್ರಶ್ನೆಗಳು ಹುಟ್ಟುತ್ತೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯಾವುದೋ ಒಂದು ದೊಡ್ಡ ಈ ಗಾರ್ಬೇಜ್ ಎಲ್ಲ ಇರ್ತದಲ್ಲ, ಅಲ್ಲಿಗೆ ಬೆಂಕಿ ಇಟ್ಟರೆ ಯಾವ ರೀತಿಯಾಗಿ 3-4 ದಿವಸ ಬೆಂಕಿ ಹೊತ್ಕೊಂಡು ಹೊಗೆ ಆಗ್ತಾನೆ ಇರ್ತದಲ್ಲ, ಆ ರೀತಿಯಾದಂಥ ಒಂದು ಪ್ಲಾಸ್ಟಿಕ್ಕಿಗೆ ಬೆಂಕಿ ಇಟ್ಟರೆ ಯಾವ ರೀತಿಯಾಗಿ ಹೊಗೆ ಆಡ್ತಾನೇ ಇರ್ತದೆ, ಬೆಂಕಿಯಲ್ಲಿ ಉರಿತಾನೇ ಇರ್ತದೆ, ಅದೇ ರೀತಿ ಭಾಸವಾಗ್ತಾ ಇದೆ. ಇವೆಲ್ಲವೂ ಕೂಡ ವಿಮಾನದ ಒಂದು ಅವಶೇಷಗಳು. ಈ ವಿಮಾನದ ಅವಶೇಷಗಳನ್ನು NDRF ತಂಡದವರು ಇವತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಏನೇ ವಿಪತ್ತು ಬಂದರೂ ಕೂಡ NDRFನವರೇ ಬಂದು ಸಹಜವಾಗಿ ಕಾರ್ಯಾಚರಣೆ ಮಾಡ್ತಾರೆ. ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಯಿತು, 241 ಜನ ಸಾವನ್ನಪ್ಪಿದ್ರು. ಇನ್ನು ಅಜ್ಜಿ ಜನ್ಮದಿನಕ್ಕೆ ಬಂದಿದ್ದ ಅಕ್ಕ ತಂಗಿ ದುರ್ಮರಣ ಹೊಂದಿದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಲಂಡನ್ನಿಂದ ಭಾರತಕ್ಕೆ ಸಹೋದರಿಯರು ಇಬ್ಬರು ಕೂಡ ಬಂದಿತ್ತು, ಅಕ್ಕ ತಂಗಿಯರು. ಭಾರತಕ್ಕೆ ಸಂಭ್ರಮಾಚರಣೆಗೆ ಬಂದಿದ್ದ ಅಕ್ಕ ತಂಗಿಯರು ಸಾವಿನ ಮನೆ ಸೇರಿಕೊಂಡು ಏನೋ ಲಂಡನ್ನಿಂದ ನೇರವಾಗಿ ಅಹಮದಾಬಾದ್ಗೆ ಆಗಮಿಸಿದ್ರು. ಅಜ್ಜಿ ಜನ್ಮದಿನ ಇತ್ತು. ನಿನ್ನೆ ಲಂಡನ್ಗೆ ವಾಪಸ್ ಹೋಗುವಾಗ ಆಗಿರುವಂಥ ದುರ್ಮರಣ ನೋಡಿ. ಜನ್ಮದಿನದ ಒಂದು ಸೆಲೆಬ್ರೇಷನಿಗೆ ಬಂದವರು ಇವರು ಸಾವಿನ ಮನೆ ಸೇರ್ಕೊಂಡ್ಬಿಟ್ರು, ಅಕ್ಕ ತಂಗಿ ಇಬ್ಬರು. ಅನೇಕ ಜನ ಅನೇಕ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ವಿದೇಶಿ ಪ್ರಯಾಣಿಕರು ಇದ್ದಾರೆ, ದೇಶೀಯ ಪ್ರಯಾಣಿಕರು ಇದ್ದಾರೆ.